ಕರೋನಾ ಲಾಕ್ಡೌನ್ ಸಂದರ್ಭದಲ್ಲಿ 20 ರೂಪಾಯಿ ಇದ್ದ ಪ್ರತಿ ಷೇರಿನ ಬೆಲೆ ಕೆಲವೇ ದಿನಗಳಲ್ಲಿ 60 ರೂಪಾಯಿಯನ್ನು ತಲುಪಿತ್ತು. ನಂತರ 2023ರ ಬುಲ್ ರನ್ನಲ್ಲಿ ಷೇರಿನ ದರ ಸುಮಾರು 100 ರೂಪಾಯಿಯ ಸಮೀಪವೂ ಕೂಡ ಹೋಗಿತ್ತು. ಹೀಗೆ ರಿಟೈಲ್ ಇನ್ವೆಸ್ಟರ್ಸ್ಗಳ ಹಾಟ್ ಫೇವರೇಟ್ ಸ್ಟಾಕ್ ಆಗಿದ್ದ IDFC ಫಸ್ಟ್ ಬ್ಯಾಂಕ್ ಸದ್ಯ 60ರಿಂದ 70 ರೂಪಾಯಿಯಲ್ಲೇ ಇದ್ದು ಆಲ್ ಟೈಮ್ ಹೈಯಿಂದ ಸುಮಾರು 20ರಿಂದ 25% ಕುಸಿತ ಕಂಡಿದೆ. ಹಾಗಾದರೆ ಸದ್ಯ ಹೂಡಿಕೆ ಮಾಡಿರುವ ಇನ್ವೆಸ್ಟರ್ಸ್ಗಳಿಗೆ ಮುಂದೆ ಇರುವ ಆಯ್ಕೆಗಳೇನು ಹಾಗೂ ಹೊಸದಾಗಿ ಇನ್ವೆಸ್ಟ್ ಮಾಡಲು ಇದೊಂದು ಒಳ್ಳೆಯ ಅವಕಾಶವೇ ಎಂದು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಫಿನ್ಬಿಸ್ ಕನ್ನಡ. ಉತ್ತಮ ಮ್ಯಾನೇಜ್ಮೆಂಟ್, ಹೊಸ ಮತ್ತು ವಿಭಿನ್ನ ಆಲೋಚನೆಯೊಂದಿಗೆ ಭಾರತದ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲೇ ವಿಶೇಷ ಮತ್ತು ವಿಚಿತ್ರ ಎನಿಸುವ ಹಾಗೆ ಇದ್ದ IDFC ಫಸ್ಟ್ ಬ್ಯಾಂಕ್ ಕಳೆದ 1 ವರ್ಷದಿಂದ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ನೋಡುತ್ತಾ ಹೋಗೋಣ. Particularly from the city of Chennai, which is bracing for heavy downpour. ಕೇವಲ ಭಾರತದ ಒಂದು ಸಿಟಿಯಲ್ಲಿ ಉಂಟಾದ ಫ್ಲಡ್ ಬ್ಯಾಂಕ್ ಒಂದಕ್ಕೆ ಹೇಗೆ ಸಮಸ್ಯೆ ಅನ್ನುತ್ತೀರಾ? ಅದಕ್ಕೆ ಕಾರಣವೇ JLG ಅಥವಾ ಜಾಯಿಂಟ್ ಲಯಬಿಲಿಟಿ ಗ್ರೂಪ್. ಸಾಮಾನ್ಯವಾಗಿ ಬ್ಯಾಂಕುಗಳು ತಾವು ನೀಡುವ ಸಾಲಕ್ಕೆ ಗ್ಯಾರಂಟಿಯನ್ನು ಬಯಸುತ್ತದೆ. ಆದ್ದರಿಂದ ಸಾಲ ಕೊಡುವಾಗ ಕೆಲವೊಮ್ಮೆ ಪ್ರಾಪರ್ಟಿಯನ್ನು, ವೆಹಿಕಲ್ ಅನ್ನು ಅಥವಾ ನಿಮ್ಮ ಇತರ ಆದಾಯದ ಮೂಲಗಳನ್ನು, ಇನ್ನು ಕೆಲವು ಬಾರಿ ಸಾಲ ತೀರಿಸುವುದಾಗಿ ಮತ್ತೊಬ್ಬ ವ್ಯಕ್ತಿಯ ಶ್ಯೂರಿಟಿಯನ್ನು ಬ್ಯಾಂಕುಗಳಿಗೆ ನೀಡಬೇಕಾಗುತ್ತದೆ. ಮುಖ್ಯವಾಗಿ ಶ್ಯೂರಿಟಿ ವ್ಯಕ್ತಿಯನ್ನು ಹೊಂದಿಸಲು ಉಂಟಾಗುತ್ತಿದ್ದ ಸಮಸ್ಯೆಯನ್ನೇ ಬಗೆಹರಿಸಲು IDFC ಫಸ್ಟ್ ಬ್ಯಾಂಕ್ ಪರಿಚಯಿಸಿದ್ದೇ ಈ JLG ಅಥವಾ ಜಾಯಿಂಟ್ ಲಯಬಿಲಿಟಿ ಗ್ರೂಪ್. ಸಾಲ ಬೇಕಾದ 5ರಿಂದ 10 ಜನರನ್ನು ಒಗ್ಗೂಡಿಸಿ ಒಬ್ಬರ ಸಾಲಕ್ಕೆ ಇಡೀ ಗುಂಪನ್ನೇ ಶ್ಯೂರಿಟಿ ಮಾಡಲಾಗುತ್ತದೆ. ಇದರಿಂದ ಬ್ಯಾಂಕ್ಗಳಿಗೆ ಸುಲಭವಾಗಿ ಶ್ಯೂರಿಟಿ ಸಿಗುವುದಲ್ಲದೆ ಸಾಲದ ಮರುಪಾವತಿಯೂ ಕೂಡ ಸುಲಭವಾಗುತ್ತದೆ. ಸದ್ಯ IDFC ಫಸ್ಟ್ ಬ್ಯಾಂಕ್ ನೀಡಿರುವ ಒಟ್ಟು ಸಾಲದ 6% ಇದಾಗಿದ್ದು ತಮಿಳುನಾಡಿನ ಒಂದೇ ರಾಜ್ಯ ಈ ಸಾಲದ ಬಹುದೊಡ್ಡ ಮಾರ್ಕೆಟ್ ಆಗಿದೆ. ಆದರೆ ಕಳೆದ ವರ್ಷ ತಮಿಳುನಾಡಿನಲ್ಲಿ ಉಂಟಾದ ವಿಪರೀತ ಮಳೆ ಈ ಸಾಲದ ಬಹುತೇಕ ಭಾಗವನ್ನು NPA ಸೇರಿಸಿದೆ. NPA ಅಂದರೆ ಇಲ್ಲಿ ಬ್ಯಾಂಕ್ ಸಾಲವನ್ನು ಸಂಪೂರ್ಣವಾಗಿ ಕಸ್ಟಮರ್ಗೆ ಕೊಟ್ಟಿದ್ದು, ಆದರೆ ಅದು ವಾಪಸ್ ಬರದೇ ಇದ್ದಾಗ ಅವುಗಳನ್ನು NPA ಎಂದು ಪರಿಗಣಿಸಲಾಗುತ್ತದೆ. ಮಹಾರಾಷ್ಟ್ರ ಟೋಲ್ ಕಡಿತ. ಕಳೆದ ತಿಂಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮುಂಬೈ ಪ್ರವೇಶ ಮತ್ತು ನಿರ್ಗಮಿಸುವ 5 ಪ್ರಮುಖ ಜಾಗಗಳಲ್ಲಿ ಲಘು ಮೋಟಾರ್ ವಾಹನಗಳ ಟೋಲ್ ಚಾರ್ಜ್ ಅನ್ನು ತೆಗೆದುಹಾಕುವ ನಿರ್ಧಾರವನ್ನು ಕೈಗೊಂಡರು. ಈ ನಿರ್ಧಾರ ಬಹುತೇಕ ಎಲ್ಲರೂ ಸ್ವಾಗತಿಸಿದರೆ IDFC ಫಸ್ಟ್ ಬ್ಯಾಂಕ್ ಮಾತ್ರ ಬೇಸರಗೊಳ್ಳಬೇಕಾಯಿತು. ಇಲ್ಲಿ ಟೋಲ್ ಸಂಗ್ರಹಿಸುವ ಕಂಪನಿಗಳಿಗೆ ಅವುಗಳು ಸಂಗ್ರಹಿಸುವ ಟೋಲ್ನ ಅನುಗುಣವಾಗಿ ಸಾಲವನ್ನು ನೀಡಲಾಗುತ್ತದೆ. ಅದರಂತೆ ಮುಂಬೈ ಸಿಟಿ ಟೋಲ್ ಸಂಗ್ರಹಣೆಯ ಹೊಣೆಯನ್ನು ಹೊತ್ತಿರುವ MEP ಇನ್ಫ್ರಾಸ್ಟ್ರಕ್ಚರ್ ಎಂಬ ಕಂಪನಿಗೆ ಕೋಟ್ಯಂತರ ರೂಪಾಯಿಗಳ ಸಾಲವನ್ನು IDFC ಫಸ್ಟ್ ಬ್ಯಾಂಕ್ ನೀಡಿತ್ತು. ಆದರೆ ಈಗ ಆ ಸಾಲವು ಕೂಡ NPA ಆಗುವ ಸಾಧ್ಯತೆಗಳು ಕಾಣುತ್ತಿದೆ. ಮೈಕ್ರೋಫೈನಾನ್ಸ್ ಕ್ಷೇತ್ರದಲ್ಲಿ ಹೆಚ್ಚಾದ NPA. 6-7 ವರ್ಷದ ಹಿಂದೆ ಮೈಕ್ರೋಫೈನಾನ್ಸ್ ಕ್ಷೇತ್ರದಲ್ಲಿ ಬಂಧನ್ ಬ್ಯಾಂಕ್ ಗಳಿಸಿದ ಲಾಭದಿಂದಾಗಿ ಇತರ ಬ್ಯಾಂಕ್ಗಳು ಕೂಡ ಮೈಕ್ರೋಫೈನಾನ್ಸ್ ಕ್ಷೇತ್ರಕ್ಕೆ ಬರಲು ಕಾರಣವಾಯಿತು. ಇಲ್ಲಿ RBI ಕೆಲವು ಕಠಿಣ ನಿಯಮಗಳನ್ನು ಜಾರಿ ಮಾಡಿತ್ತು. ಅದೇನೆಂದರೆ ಮೈಕ್ರೋಫೈನಾನ್ಸ್ ಸಾಲದ ಬಡ್ಡಿ ದರವು ಬ್ಯಾಂಕ್ ಒಂದಕ್ಕೆ ಆ ಹಣವನ್ನು ಹೊಂದಿಸಲು ತಗಲುವ ವೆಚ್ಚ ಪ್ಲಸ್ 12% ಅನ್ನು ಬಡ್ಡಿಯಾಗಿಯೇ ವಿಧಿಸಬೇಕಿತ್ತು. ಉದಾಹರಣೆಗೆ IDFC ಫಸ್ಟ್ ಬ್ಯಾಂಕ್ ಬಾಂಡ್ ಮಾರ್ಕೆಟ್ ಅಥವಾ FTಗಳ ಮೂಲಕ ತರುವ ಹಣಕ್ಕೆ 8% ಬಡ್ಡಿ ಇದ್ದರೆ ಅದಕ್ಕೆ 12 ಸೇರಿಸಿ ಒಟ್ಟು 20% ಅನ್ನು ಗ್ರಾಹಕರಿಗೆ ಚಾರ್ಜ್ ಮಾಡಬೇಕಾಗಿತ್ತು. ಮೈಕ್ರೋಫೈನಾನ್ಸ್ ಕ್ಷೇತ್ರದಲ್ಲಿ ಹೆಚ್ಚಾಗುತ್ತಿದ್ದ ಸ್ಪರ್ಧೆಯನ್ನು ಗಮನಿಸಿ 2022ರಲ್ಲಿ RBI 12% ಕ್ಯಾಪ್ ಅನ್ನು ತೆಗೆಯಲು ನಿರ್ಧರಿಸಿತು. ಅದರ ಉದ್ದೇಶ ಹೆಚ್ಚಾಗಿರುವ ಕಾಂಪಿಟೇಷನ್ನಿಂದ ಬಡ್ಡಿ ದರವು ಮತ್ತಷ್ಟು ಕಮ್ಮಿಯಾಗಿ ಗ್ರಾಹಕರಿಗೆ ಲಾಭ ಮಾಡುವುದು ಅದರ ಲೆಕ್ಕಾಚಾರವಾಗಿತ್ತು. ಆದರೆ ಆಗಿದ್ದು ಮಾತ್ರ ಸಂಪೂರ್ಣ ಉಲ್ಟಾ. 12% ಕ್ಯಾಪ್ ಹೋದ ಮೇಲೆ ಅತಿಯಾದ ಲಾಭ ಮಾಡುವ ಆಸೆಯ ಕಾರಣಕ್ಕೆ ಕೆಲವೊಮ್ಮೆ ಬ್ಯಾಂಕುಗಳು 40ರಿಂದ 50% ಬಡ್ಡಿಯಲ್ಲಿ ಸಾಲ ನೀಡಿದ ಉದಾಹರಣೆಗಳು ಕೂಡ ಇವೆ. ಒಟ್ಟಾರೆ ಅರ್ಜೆನ್ಸಿಯಲ್ಲಿ ಸಾಲ ಪಡೆದ ಜನ ಅತಿಯಾದ ಬಡ್ಡಿ ದರದಿಂದ ಸಾಲವನ್ನು ತೀರಿಸಲು ಆಗದೆ ಮತ್ತಷ್ಟು ಹೆಚ್ಚಿನ ಸಂಖ್ಯೆಯ ಲೋನ್ಗಳು ಡಿಫಾಲ್ಟ್ ಆಗುವ ಹಂತವನ್ನು ತಲುಪಿತು. ಇನ್ನು ಈಗಾಗಲೇ 12% ಕ್ಯಾಪ್ ಅನ್ನು ತೆಗೆಯುವ ನಿರ್ಧಾರ ತಪ್ಪು ಎಂದು ಒಪ್ಪಿಕೊಂಡಿರುವ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಇದರ ಬಗ್ಗೆ ಮತ್ತಷ್ಟು ಕ್ರಮಗಳನ್ನು ಕೈಗೊಂಡು ಉಂಟಾಗಿರುವ ಸಮಸ್ಯೆಯ ಪರಿಹಾರವನ್ನು ಹುಡುಕ ಹೊರಟಿದ್ದಾರೆ. ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದು ಉತ್ತಮ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ RBI ಗವರ್ನರ್ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸರಿ ಮಾಡ ಹೊರಟಿರುವುದು ಸದ್ಯಕ್ಕೆ ಸ್ವಾಗತಾರ್ಹ ಸಂಗತಿ. ಇದಲ್ಲದೆ ಮೈಕ್ರೋಫೈನಾನ್ಸ್ ಲೋನ್ ಅನ್ನು ಸಾಮಾನ್ಯವಾಗಿ ಆಧಾರ್ ಅಥವಾ ವೋಟರ್ ಐಡಿಯ ಮೇಲೆ ನೀಡಲಾಗುತ್ತಿತ್ತು. ಇದೇ ಕಾರಣದಿಂದ ಹಲವು ಬಾರಿ ಕೇವಲ ಒಬ್ಬನೇ ವ್ಯಕ್ತಿಗೆ ಆಧಾರ್ ಮತ್ತು ವೋಟರ್ ಐಡಿಯ ಮೇಲೆ
ಬೇರೆ ಬೇರೆ ಬ್ಯಾಂಕುಗಳಿಂದ ಅತಿಯಾಗಿ ನೀಡಿದ ಸಾಲದ ಕಾರಣ ಇಂದು ಆ ಸಾಲಗಳು ಕೂಡ ವಾಪಸ್ ಬರದೇ ಇರುವ ಸ್ಥಿತಿ ನಿರ್ಮಾಣವಾಗಿದೆ. ಇದು ಕೇವಲ IDFC ಫಸ್ಟ್ ಬ್ಯಾಂಕ್ಗೆ ಅಲ್ಲದೆ ಮೈಕ್ರೋಫಿನಾನ್ಸ್ ಸೆಕ್ಟರ್ನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೋಟಕ್ ಬ್ಯಾಂಕ್, ಕ್ರೆಡಿಟ್ ಆಕ್ಸೆಸ್ ಗ್ರಾಮೀಣ್ ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಹೀಗೆ ಹಲವು ಬ್ಯಾಂಕುಗಳು ಇಂದು ಈ ಸಮಸ್ಯೆಯನ್ನು ಎದುರಿಸುತ್ತಿವೆ. ಒಟ್ಟಾರೆ ಹೆಚ್ಚಿತು ಬ್ಯಾಂಕ್ನ ಪ್ರಾವಿಷನ್ಸ್. ಸಾಮಾನ್ಯವಾಗಿ ಬ್ಯಾಂಕುಗಳು ತಾವು ನೀಡಿದ ಸಾಲದ ಗುಣಮಟ್ಟವನ್ನು ಕಾಲಕಾಲಕ್ಕೆ ರಿವ್ಯೂ ಮಾಡುತ್ತದೆ. ಒಂದು ವೇಳೆ ತಾನು ನೀಡಿದ ಸಾಲ ವಾಪಸ್ ಬರುವ ಬಗ್ಗೆ ಅನುಮಾನಗಳು ಬಂದಾಗ ಅಥವಾ ನಷ್ಟದ ಸಾಧ್ಯತೆಗಳು ಕಂಡಾಗ ಒಟ್ಟಾರೆ ಸಂಭವ್ಯ ನಷ್ಟವನ್ನು ಲೆಕ್ಕ ಹಾಕಿ ಅಷ್ಟು ಹಣವನ್ನು ಪ್ರಾವಿಷನ್ ಎಂದು ತನ್ನ ಲಾಭದಿಂದ ಬೇರ್ಪಡಿಸಿ ಇಡುತ್ತದೆ. ಕಳೆದ ವರ್ಷ ಸುಮಾರು 528 ಕೋಟಿ ರೂಪಾಯಿಯ ಪ್ರಾವಿಷನ್ ಇಟ್ಟಿದ್ದ IDFC ಫಸ್ಟ್ ಬ್ಯಾಂಕ್ ಕೇವಲ ಒಂದೇ ವರ್ಷದಲ್ಲಿ $228 ಹೆಚ್ಚಳವಾಗಿ ಇಂದು ಸುಮಾರು 1732 ಕೋಟಿಗೆ ಏರಿದೆ. ಇದರಲ್ಲಿ ಪ್ರಮುಖವಾಗಿ ಮೈಕ್ರೋಫಿನಾನ್ಸ್ ಸೆಕ್ಟರ್ಗೆಂದೇ 315 ಕೋಟಿಯನ್ನು ಇಟ್ಟಿದ್ದರೆ MEP ಇನ್ಫ್ರಾಸ್ಟ್ರಕ್ಚರ್ನ ಟೋಲ್ ಬೇಸ್ ಲೋನಿಗೆಂದೇ ಸುಮಾರು 253 ಕೋಟಿಯನ್ನು ತೆಗೆದಿಟ್ಟಿದೆ. ಹೆಚ್ಚಿನ ಹಣವನ್ನು ಪ್ರಾವಿಷನ್ ಎಂದು ತೆಗೆದಿರಿಸಿದಾಗ ಮುಂದಿನ ಬಿಸ್ನೆಸ್ ಗ್ರೋತ್ಗೆ ಇದು ಸಮಸ್ಯೆಯಾಗುತ್ತದೆ. ಇನ್ನೊಂದೆಡೆ ಈ ಬ್ಯಾಂಕ್ HDFC, ICICI ಅಥವಾ SBI ನಂತಹ ಬಹಳ ಹಳೆಯ ಮತ್ತು ವಿಶಾಲವಾದ ಬ್ಯಾಂಕ್ ಕೂಡ ಅಲ್ಲ. ಇದಿನ್ನು ಪ್ರಾರಂಭವಾಗಿ ಕೇವಲ 6 ವರ್ಷ ಕಳೆದಿದ್ದು ಈಗ ಬ್ಯಾಂಕ್ ತನ್ನ ವಿಸ್ತರಣೆ ಮತ್ತು ವೇಗವಾಗಿ ಬೆಳೆಯುವ ಕಡೆ ಗಮನವನ್ನು ಹರಿಸಬೇಕಿದೆ. ಅದಕ್ಕೆ ಈ ಪ್ರಾವಿಷನ್ ಹೆಚ್ಚಳ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮರ್ಜರ್ ಆಯಿತು IDFC ಫಸ್ಟ್ ಬ್ಯಾಂಕ್ ಮತ್ತು IDFC ಲಿಮಿಟೆಡ್. ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕಾರ್ಪೊರೇಟ್ ಕ್ಷೇತ್ರಕ್ಕೆ ಸಾಲ ನೀಡುವ ಬಿಸ್ನೆಸ್ ಮಾಡುತ್ತಿದ್ದ IDFC ಲಿಮಿಟೆಡ್ ಅನ್ನು IDFC ಫಸ್ಟ್ ಬ್ಯಾಂಕ್ನ ಜೊತೆ ಮರ್ಜರ್ ಮಾಡಲಾಗಿದೆ. ಹೀಗೆ ಎರಡು ದೊಡ್ಡ ಸಂಸ್ಥೆಗಳು ಮರ್ಜರ್ ಆದಾಗ ಪ್ರಾರಂಭದ ದಿನಗಳಲ್ಲಿ ಉಂಟಾಗುವ ಹೊಂದಾಣಿಕೆ ಮತ್ತು ಕೆಲವು ಚಿಕ್ಕಪುಟ್ಟ ಸಮಸ್ಯೆಗಳನ್ನು ಇಲ್ಲಿಗೆ ಹೋಲಿಸಬಹುದು. ಕಳೆದ ವರ್ಷ HDFC ಬ್ಯಾಂಕ್ ಮತ್ತು HDFC ಲಿಮಿಟೆಡ್ ಮರ್ಜರ್ ಆದ ಪ್ರಾರಂಭದ ದಿನಗಳಲ್ಲಿ ಎದುರಾದ ಸಮಸ್ಯೆಯನ್ನು ಇಲ್ಲಿ ಗಮನಿಸಬಹುದು. IDFC ಫಸ್ಟ್ ಬ್ಯಾಂಕ್ನಲ್ಲಿ ಕೇವಲ ನೆಗೆಟಿವ್ಗಳು ಮಾತ್ರ ಇರೋದು ಎಂದೆನಿಸಿದರೆ ಹಾಗೇನಿಲ್ಲ. ಹಲವು ಅದ್ಭುತ ಎನಿಸುವ ಪಾಸಿಟಿವ್ ಅಂಶಗಳನ್ನು ಕೂಡ ಹೊಂದಿದೆ. ಅವುಗಳಲ್ಲಿ ಪ್ರಮುಖವಾದವು ಈ ರೀತಿ ಇದೆ. ಉತ್ತಮ ಮ್ಯಾನೇಜ್ಮೆಂಟ್, ಗ್ರೇಟ್ ಲೀಡರ್. ಪ್ರಾರಂಭದಿಂದಲೂ IDFC ಫಸ್ಟ್ ಬ್ಯಾಂಕ್ ಅನ್ನು ಲೀಡ್ ಮಾಡುತ್ತಿರುವುದು ಭಾರತದ ಬ್ಯಾಂಕಿಂಗ್ ಕ್ಷೇತ್ರದ ಐಕಾನ್ ಎಂದೇ ಗುರುತಿಸಲ್ಪಡುವ ವಿ ವೈದ್ಯನಾಥನ್. ಸಿಟಿ ಬ್ಯಾಂಕ್ನಿಂದ ತಮ್ಮ ಕೆರಿಯರ್ ಆರಂಭಿಸಿ ಮುಂದೆ ICICI ಬ್ಯಾಂಕ್ನ ಟ್ರಾನ್ಸಿಷನ್ ಅನ್ನು ಲೀಡ್ ಮಾಡಿದ್ದ ವಿ ವೈದ್ಯನಾಥನ್ ನಂತರದ ದಿನಗಳಲ್ಲಿ ಕ್ಯಾಪಿಟಲ್ ಫಸ್ಟ್ ಲಿಮಿಟೆಡ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಅದನ್ನೇ ನಂತರ IDFC ಬ್ಯಾಂಕ್ನ ಜೊತೆ ಮರ್ಜರ್ ಮಾಡಿ IDFC ಫಸ್ಟ್ ಬ್ಯಾಂಕ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇದರ ಪ್ರಾರಂಭದಿಂದಲೂ CEO ಮತ್ತು MD ಆಗಿ ಮುನ್ನಡೆಸುತ್ತಿರುವವರು ಕೂಡ ಇವರೇ. ಹಾಗಾಗಿ ಬಹಳ ಸ್ಟೇಬಲ್ ಮತ್ತು ಉತ್ತಮ ಕ್ವಾಲಿಟಿಯ ಮ್ಯಾನೇಜ್ಮೆಂಟ್ ಅನ್ನು IDFC ಫಸ್ಟ್ ಬ್ಯಾಂಕ್ ಹೊಂದಿದೆ. ಕಸ್ಟಮರ್ ಡೆಪಾಸಿಟ್ನಲ್ಲಿ ಉತ್ತಮ ಬೆಳವಣಿಗೆ. ಸಾಮಾನ್ಯವಾಗಿ ಬ್ಯಾಂಕುಗಳಿಗೆ ಕಸ್ಟಮರ್ಸ್ ಮಾಡುವ ಡೆಪಾಸಿಟ್ನಿಂದ ಸಿಗುವ ಹಣ ಅತ್ಯಂತ ಕಡಿಮೆ ಬಡ್ಡಿ ದರ ಹೊಂದಿದ್ದು ಇದರಿಂದಾಗಿ ಬ್ಯಾಂಕುಗಳು FD ಮತ್ತು ಸೇವಿಂಗ್ ಅಕೌಂಟ್ನಿಂದ ಸಿಗುವ ಹಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ. ಪ್ರಸ್ತುತ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯ ಬೆಳವಣಿಗೆ, SIP ಕಡೆಗೆ ಹೆಚ್ಚಿದ ಜನರ ಒಲವು, ಕೋವಿಡ್ ನಂತರದ ಸ್ಟಾಕ್ ಮಾರ್ಕೆಟ್ ಬೂಮ್, ಹೆಚ್ಚುತ್ತಿರುವ ಗೋಲ್ಡ್ ಮತ್ತು ರಿಯಲ್ ಎಸ್ಟೇಟ್ನ ಬೇಡಿಕೆಯಿಂದಾಗಿ ದೇಶದ ಪ್ರತಿಷ್ಠಿತ ಬ್ಯಾಂಕುಗಳು ಕೂಡ ಇಂದು ಕಸ್ಟಮರ್ ಡೆಪಾಸಿಟ್ ಇಲ್ಲದೆ ತೊಂದರೆಗೆ ಈಡಾಗುತ್ತಿದೆ. ಆದರೆ IDFC ಫಸ್ಟ್ ಬ್ಯಾಂಕ್ ಇದಕ್ಕೆ ವಿರುದ್ಧವಾಗಿ ಸುಮಾರು 43.5% ಹೆಚ್ಚಿನ ಕಸ್ಟಮರ್ ಡೆಪಾಸಿಟ್ ಅನ್ನು ಪಡೆದಿದೆ. ಕಂಪನಿಗೆ ಬಲ ತುಂಬಿದ ಅಗ್ರೆಸಿವ್ ಮಾರ್ಕೆಟಿಂಗ್. ವೇಗವಾಗಿ ಬೆಳೆಯುವ ಗುರಿಯನ್ನು ಹೊಂದಿರುವ IDFC ಫಸ್ಟ್ ಬ್ಯಾಂಕ್ ಅಗ್ರೆಸಿವ್ ಮಾರ್ಕೆಟಿಂಗ್ ಟೆಕ್ನಿಕ್ಗಳನ್ನು ಅನುಸರಿಸುತ್ತಿದ್ದು ಬಾಲಿವುಡ್ನ ಖ್ಯಾತ ಆಕ್ಟರ್ ಅಮಿತಾಬ್ ಬಚ್ಚನ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ. ಇದಲ್ಲದೆ 28ಕ್ಕೂ ಹೆಚ್ಚಿನ ಬ್ಯಾಂಕಿಂಗ್ ಸೇವೆಗಳನ್ನು ಫ್ರೀ ಮಾಡಿದ್ದು ಅದರ ಜೊತೆ ಪ್ರತಿ ತಿಂಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ನ ಮೇಲೆ ಬಡ್ಡಿ ದರವನ್ನು ನೀಡುವ ಮೂಲಕ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಇನ್ನಿಲ್ಲದ ಪ್ರಯತ್ನವನ್ನು ಮಾಡುತ್ತಿದೆ. ಡಿಜಿಟಲೈಸೇಷನ್ ನಿಂದ ಕುಸಿದ ಆಪರೇಷನಲ್ ಕಾಸ್ಟ್. ಸಾಮಾನ್ಯವಾಗಿ ಭಾರತದ ಬ್ಯಾಂಕುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಂಚ್ ಆಫೀಸ್ ಅನ್ನು ಹೊಂದಬಯಸುತ್ತದೆ. ಆದರೆ IDFC ಫಸ್ಟ್ ಬ್ಯಾಂಕ್ ಬದಲಾಗುತ್ತಿರುವ ಭಾರತದ ಯುವಜನತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ತಕ್ಕನಾಗಿ ಡಿಜಿಟಲ್ ಬ್ಯಾಂಕಿಂಗಿಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಒಂದು ಸಾಮಾನ್ಯ ಬ್ಯಾಂಕ್ ಬ್ರಾಂಚ್ ನಡೆಸಲು ಉದ್ಯೋಗಿಗಳ ಸಂಬಳ, ಕಾಗದ ಮತ್ತು ಇಂಕಿನ ಖರ್ಚು, ಬಿಲ್ಡಿಂಗ್ನ ಬಾಡಿಗೆ, ಇದಲ್ಲದೆ ಬ್ಯಾಂಕುಗಳಲ್ಲಿ ನಿಯಮಿತವಾಗಿ ದುಡ್ಡು ಇರುವಂತೆ ನೋಡಿಕೊಳ್ಳುವುದು, ಹೀಗೆ ಹೆಚ್ಚಿನ ಹಣವನ್ನು ಬ್ಯಾಂಕ್ ಖರ್ಚು ಮಾಡಬೇಕಾಗುತ್ತದೆ. ಇದರಿಂದ ಹೊರಬರಲು IDFC ಫಸ್ಟ್ ಬ್ಯಾಂಕ್
ಡಿಜಿಟಲೈಸೇಷನ್ನ ಮೊರೆ ಹೋಗಿದೆ. ಮೈಕ್ರೋ ಫೈನಾನ್ಸ್ ಲೋನ್ ವಿಷಯದಲ್ಲಿ ಬೇಗನೆ ಎಚ್ಚೆತ್ತ ಬ್ಯಾಂಕ್. ಮೈಕ್ರೋ ಫೈನಾನ್ಸ್ ಅಲ್ಲಿ ಉಂಟಾಗುತ್ತಿದ್ದ ಸಮಸ್ಯೆಯನ್ನು ಬೇಗನೆ ಗುರುತಿಸಿದ ಬ್ಯಾಂಕ್ ಕಳೆದ ಡಿಸೆಂಬರ್ನಿಂದಲೇ ಮೈಕ್ರೋ ಫೈನಾನ್ಸ್ ಲೋನ್ಗಳನ್ನು ಕಡಿತಗೊಳಿಸುತ್ತಾ ಬಂದಿದೆ. ಮೊದಲು ಸಾಲದ ಒಟ್ಟು 7% ಇದ್ದ ಮೈಕ್ರೋ ಫೈನಾನ್ಸ್ ಸಾಲಗಳು ಇದೀಗ ಕಮ್ಮಿಯಾಗಿ ಸುಮಾರು 5ಕ್ಕೆ ಕುಸಿದಿದೆ. ಬ್ಯಾಂಕಿನ ಫಂಡಮೆಂಟಲ್ಸ್ ನೋಡೋದಾದ್ರೆ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ 27% ಇದ್ದರೆ ಹೆಚ್ಚಿದ ಪ್ರಾವಿಷನ್ ನಿಂದಾಗಿ ಪ್ರಾಫಿಟ್ ಗ್ರೋತ್ -20% ಅನ್ನು ತಲುಪಿದೆ. ROE ಸದ್ಯ 10% ಇದ್ದರೆ PB ರೇಷಿಯೋ 1.5ರಲ್ಲಿ ಇದೆ. ಇಂಡಸ್ಟ್ರಿ PE ಕೇವಲ 10.6ರಲ್ಲಿ ಇದ್ದರೆ IDFC ಸ್ಟಾಕ್ನ PE ಮಾತ್ರ 20.3ರಲ್ಲಿ ಇದೆ. ಬ್ಯಾಂಕ್ನ ಗೈಡೆನ್ಸ್ ನೋಡೋದಾದ್ರೆ ಮುಂದಿನ ಕೆಲವು ತಿಂಗಳು ಈ ಮೈಕ್ರೋ ಫೈನಾನ್ಸ್ ಮತ್ತು ಪ್ರಾವಿಷನ್ ನಿಂದ ಆದ ಬಿಕ್ಕಟ್ಟುಗಳು ಮುಂದುವರಿಯಲಿದ್ದು 2025ರ ಸೆಕೆಂಡ್ ಕ್ವಾರ್ಟರ್ ಅಂದರೆ 2025ರ ಜೂನ್ನ ನಂತರ ಪರಿಸ್ಥಿತಿ ಸುಧಾರಿಸಿ ಮತ್ತೆ ಹಳೆ ಟ್ರ್ಯಾಕಿಗೆ ಮರಳುವ ವಿಶ್ವಾಸವನ್ನು ಹೊಂದಿದೆ. ಸದ್ಯ ಆಲ್ ಟೈಮ್ ಹೈಯಿಂದ 25% ಕುಸಿತ ಕಂಡಿರುವ IDFC ಫಸ್ಟ್ ಬ್ಯಾಂಕ್ ಹೆಚ್ಚಿನ PE ರೇಷಿಯೋ ಇರೋದರಿಂದ ಇನ್ನೂ ಸ್ವಲ್ಪ ಕುಸಿತ ಕಂಡರೂ ಅಚ್ಚರಿ ಇಲ್ಲ. ಆದರೆ ಸದ್ಯ ಉಂಟಾಗಿರುವ ಮೈಕ್ರೋ ಫೈನಾನ್ಸ್ ಕ್ಷೇತ್ರದ ಸಮಸ್ಯೆಯನ್ನು ಹೇಗೆ ನಿವಾರಿಸುತ್ತದೆ ಎಂಬುದರ ಮೇಲೆಯೇ ಬ್ಯಾಂಕ್ನ ಭವಿಷ್ಯ ನಿರ್ಧಾರವಾಗಲಿದೆ. ಮತ್ತೊಂದೆಡೆ ಹೆಚ್ಚುತ್ತಿರುವ ಕಸ್ಟಮರ್ ಡೆಪಾಸಿಟ್ ಮತ್ತು ಉತ್ತಮ ಕ್ವಾಲಿಟಿಯ ಮ್ಯಾನೇಜ್ಮೆಂಟ್ ಅನ್ನು ಹೊಂದಿರುವ IDFC ಫಸ್ಟ್ ಬ್ಯಾಂಕ್ ಇವೆಲ್ಲದರಿಂದ ಹೊರಬರುವ ವಿಶ್ವಾಸವನ್ನು ತೋರಿಸುತ್ತದೆ. ಹಾಗೊಂದು ವೇಳೆ ಎಲ್ಲ ಸಮಸ್ಯೆಯನ್ನು ನಿವಾರಿಸಿಕೊಂಡು ಮತ್ತೆ ಹಳಿಗೆ ಮರಳಿದರೆ ಸುಲಭವಾಗಿ ಈ ಸ್ಟಾಕ್ 120 ರೂಪಾಯಿಯನ್ನು ಕೂಡ ತಲುಪುತ್ತದೆ. ಇದರೊಂದಿಗೆ IDFC ಫಸ್ಟ್ ಬ್ಯಾಂಕ್ನ ಫಂಡಮೆಂಟಲ್ ಅನಾಲಿಸಿಸ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು IDFC ಫಸ್ಟ್ ಬ್ಯಾಂಕ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ಇದೇ ರೀತಿಯ ಫಂಡಮೆಂಟಲ್ ಅನಾಲಿಸಿಸ್ನ ವಿಡಿಯೋ ಯಾವ ಕಂಪನಿಯ ಮೇಲೆ ಬೇಕು ಎಂಬುದನ್ನು ತಿಳಿಸಿ. ಹಾಗೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.